ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಈಗ ಹೆಡ್ಲೈನ್ಸ್. ನಂದೀಶ್ವರ ಲಂಚ್ ಹೋಮ್ಗೆ ಶಾಸಕ ಸುರೇಶ್ ಕುಮಾರ್ ಭೇಟಿ. ಜನಪ್ರಿಯತೆ, ಆಹಾರದ ರುಚಿಯ ಬಗ್ಗೆ ಮೆಚ್ಚುಗೆಯ ಮಾತು. ಬೇಸಿಗೆ ತಾಪಮಾನ ಗಮನದಲ್ಲಿರಿಸಿ ದರ್ಶನ ಸಮಯದಲ್ಲಿ ಬದಲಾವಣೆ. ಅಂಜನಾದ್ರಿ ಬೆಟ್ಟಕ್ಕೆ ಹೋಗುವ ಭಕ್ತರಿಗೆ ಜಿಲ್ಲಾಡಳಿತದ ಮಾರ್ಗಸೂಚಿ. ಅಚ್ಚರಿಗೊಳಿಸಿದ ಚಾರ್ಧಾಮ್ ಪ್ರವಾಸ ನೋಂದಣಿ ಸಂಖ್ಯೆ. ಬರೋಬ್ಬರಿ 18 ಲಕ್ಷ ಪ್ರವಾಸಿಗರ ಪ್ರಯಾಣ ಉತ್ತರಾಖಂಡದ ಕಡೆಗೆ. ಈಶಾನ್ಯ ಭಾರತದಲ್ಲಿ ಪ್ರಪಂಚದ ಮೊಟ್ಟಮೊದಲ ರೈನ್ ಮ್ಯೂಸಿಯಂ ಮೌಸಿನ್ ರಾಮ್ನಲ್ಲಿ ತಲೆ ಎತ್ತಲಿದೆ ವಿಭಿನ್ನ ಪ್ರವಾಸಿ ಆಕರ್ಷಣೆ. ನಗರದ ಊರ್ವಶಿ ಚಿತ್ರಮಂದಿರದ ಬಳಿ ಇರುವ ನಂದೀಶ್ವರ ಲಂಚ್ ಹೋಮ್ ಬೆಂಗಳೂರಿನ ಅತ್ಯಂತ ಹಳೆಯ ಉಪಹಾರ ಮಂದಿರಗಳಲ್ಲಿ ಒಂದು. 73 ವರ್ಷಗಳ ಹಿಂದೆ ಪ್ರಾರಂಭವಾದ ಈ ಲಂಚ್ ಹೋಮ್ ಇಂದಿಗೂ ರುಚಿಯಾದ ಆಹಾರಗಳಿಗೆ ಹೆಸರುವಾಸಿಯಾಗಿದೆ. ಇದಕ್ಕೆ ಉದಾಹರಣೆ ಶಾಸಕ ಸುರೇಶ್ ಕುಮಾರ್ ಅವರ ಭೇಟಿ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿರುವ ಶಾಸಕರು, 73 ವರ್ಷಗಳ ಹಿಂದೆ ಕುಂದಾಪುರ ಬಳಿಯ ಹೊಂಬಾಳೆಯ ಶ್ರೀಕೃಷ್ಣ ಮಧ್ಯಸ್ಥ ಎಂಬುವವರು ಪ್ರಾರಂಭ ಮಾಡಿದ ಈ ಹೋಟೆಲ್ ಇಂದಿಗೂ ಅದೇ ಜನಪ್ರಿಯತೆಯನ್ನು ಉಳಿಸಿಕೊಂಡಿರುವುದು ನಿಜಕ್ಕೂ ಮೆಚ್ಚಿಕೊಳ್ಳುವಂಥದ್ದು. ಈಗ ಅವರ ಮಗ ಹೋಟೆಲ್ ಅನ್ನ ಅದೇ ಶ್ರದ್ಧೆಯಿಂದ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿದ್ದ ಅನೇಕ ಗ್ರಾಹಕರಿಂದ ಈ ಹೋಟೆಲ್ ಬಗ್ಗೆ ಕೇವಲ ಹೊಗಳಿಕೆಯ ಮಾತನ್ನೇ ಕೇಳಿದೆ ಎಂಬುದಾಗಿ ಬರೆದುಕೊಂಡಿದ್ದಾರೆ. ಅಲ್ಲದೆ ಊರ್ವಶಿ ಚಿತ್ರಮಂದಿರದ ಬಳಿ ಹೋದಾಗ ತಪ್ಪದೇ ನಂದೀಶ್ವರ ಲಂಚ್ ಹೋಮ್ನ ರುಚಿಯಾದ ಆಹಾರ ಸವಿಯಲು ಮರೆಯಬೇಡಿ ಎಂದಿದ್ದಾರೆ. ಬೇಸಿಗೆ ತಾಪಮಾನ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಭಕ್ತರ ಹಿತದೃಷ್ಟಿಯಿಂದ ಅಂಜನಾದ್ರಿ ಬೆಟ್ಟದ ದೇವಾಲಯದ ದರ್ಶನ ಸಮಯವನ್ನು ಬದಲಾವಣೆ ಮಾಡಲಾಗಿದೆ. ಈ ಕುರಿತು ಮಾಹಿತಿಯನ್ನು ನೀಡಿರುವ ಜಿಲ್ಲಾಧಿಕಾರಿಗಳು, ಜಿಲ್ಲೆಯಲ್ಲಿ ಉಷ್ಣಾಂಶ ದಿನೇ ದಿನೇ ಹೆಚ್ಚುತ್ತಿದೆ. ಇದನ್ನು ಗಮನದಲ್ಲಿರಿಸಿ ಭಕ್ತರ ಒಳಿತಿಗಾಗಿ ದರ್ಶನ ಸಮಯದಲ್ಲಿ ಬದಲಾವಣೆ ತರಲಾಗಿದೆ ಎಂದು ತಿಳಿಸಿದ್ದಾರೆ. ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಆಂಜನೇಯನ ದರ್ಶನಕ್ಕೆ ಬೆಳಗ್ಗೆ 6ರಿಂದ 11ರವರೆಗೆ ಮತ್ತು ಸಂಜೆ 4ರಿಂದ 6ರವರೆಗೆ ಸಮಯವನ್ನು ನಿಗದಿಪಡಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಮಧ್ಯಾಹ್ನದ ಸಮಯದಲ್ಲಿ ಪ್ರವಾಸಿಗರಿಗೆ ನಿರ್ಬಂಧನೆಯನ್ನು ವಿಧಿಸಲಾಗಿದ್ದು, ಭಕ್ತರು ಮತ್ತು ಪ್ರವಾಸಿಗರ ಸಹಕಾರಕ್ಕೆ ಜಿಲ್ಲಾಡಳಿತ ಕೋರಿದೆ. ಚಿಯಾಂಗ್ ಮಾಯ್ ತನ್ನ ಸಾಂಸ್ಕೃತಿಕ ಪರಂಪರೆ ಮತ್ತು ನೈಸರ್ಗಿಕ ಸೌಂದರ್ಯಕ್ಕೆ ಜಗತ್ಪ್ರಸಿದ್ಧ. ಇದು ಪುರಾತನ ಲನ್ನಾ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇಂದಿಗೂ ನಗರದ ಮಧ್ಯಭಾಗದಲ್ಲಿ ಹಳೆಯ ಕೋಟೆಯ ಗೋಡೆಗಳು ಮತ್ತು ಕಂದಕಗಳನ್ನು ಕಾಣಬಹುದು. ಇಲ್ಲಿನ ವಾಸ್ತುಶಿಲ್ಪ, ಭಾಷೆ ಮತ್ತು ಆಹಾರ ಪದ್ಧತಿಯಲ್ಲಿ ಲನ್ನಾ ಸಂಸ್ಕೃತಿಯ ವಿಶಿಷ್ಟ ಛಾಪು ಎದ್ದು ಕಾಣುತ್ತದೆ. ಈ ನಗರದಲ್ಲಿ ಬರೋಬ್ಬರಿ 300ಕ್ಕೂ ಹೆಚ್ಚು ಬೌದ್ಧ ದೇವಸ್ಥಾನಗಳಿವೆ. ಇಲ್ಲಿನ ವಾಟ್ ಫ್ರಾ ದಾದ್ ದೋಯ್ ಸುತೇಪ್ ಅತ್ಯಂತ ಪವಿತ್ರವಾದುದು. ಅದು ಬೆಟ್ಟದ ಮೇಲಿದ್ದು ಅಲ್ಲಿಗೆ ತಲುಪಲು 300ಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಹತ್ತಬೇಕು. ಚಿನ್ನದ ಬಣ್ಣದಲ್ಲಿ ಮಿನುಗುವ ಇಲ್ಲಿನ ಪಗೋಡಾಗಳು ಮತ್ತು ಅಲ್ಲಿಂದ ಕಾಣುವ ಇಡೀ ನಗರದ ದೃಶ್ಯ ಮನಮೋಹಕವಾಗಿರುತ್ತದೆ. ಚಿಯಾಂಗ್ ಮಾಯ್ ಯಾವ ದೇಶದಲ್ಲಿದೆ? ಭಾರತೀಯ ಪ್ರವಾಸೋದ್ಯಮದ ಬಗ್ಗೆ ಚರ್ಚೆಗಳು ಮುನ್ನೆಲೆಗೆ ಬಂದಾಗಲೆಲ್ಲ ಮೊದಲು ಕೇಳಿಬರುವುದು ಸ್ಪಿರಿಚುವಲ್ ಟೂರಿಸಂ ಬಗ್ಗೆ. ವರದಿಗಳ ಪ್ರಕಾರ ಭಾರತೀಯ ಆಧ್ಯಾತ್ಮಿಕ ಪ್ರವಾಸೋದ್ಯಮಕ್ಕೆ ಪ್ರವಾಸಿಗರ ಒಲವು ಹೆಚ್ಚಾಗಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಏಪ್ರಿಲ್ 23ರಿಂದ ಪ್ರಾರಂಭವಾಗುವ ಚಾರ್ಧಾಮ್ ಯಾತ್ರೆಗೆ ನೋಂದಣಿಯಾಗಿರುವ ಸಂಖ್ಯೆಯನ್ನು ಗಮನಿಸಿ ಉತ್ತರಾಖಂಡ ಸರ್ಕಾರ ಅಚ್ಚರಿಯನ್ನು ವ್ಯಕ್ತಪಡಿಸಿದೆ. ಈ ಬಾರಿಯ ಚಾರ್ಧಾಮ್ ಪ್ರವಾಸಕ್ಕೆ ನೋಂದಣಿಯಾಗಿರುವ ಸಂಖ್ಯೆ 18 ಲಕ್ಷಕ್ಕೆ ಏರಿದೆ ಎಂದು ಉತ್ತರಾಖಂಡ ಪ್ರವಾಸೋದ್ಯಮ ಇಲಾಖೆ ತಿಳಿಸಿದೆ. ಈ ಕುರಿತು ಹೇಳಿಕೆ ನೀಡಿರುವ ಪ್ರವಾಸೋದ್ಯಮ ಸಚಿವ ಸತ್ಪಾಲ್ ಮಹಾರಾಜ್ ಅವರು, ಈ ಬಾರಿ ನಿರೀಕ್ಷೆಗೂ ಮೀರಿದ ನೋಂದಣಿ ಕಂಡುಬಂದಿದೆ. ಪ್ರವಾಸಿಗರ ಆರಾಮದಾಯಕ ಪ್ರಯಾಣಕ್ಕೆ ಬೇಕಾದ ಸೌಕರ್ಯಗಳನ್ನು ಒದಗಿಸಲು ಸರ್ಕಾರ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ದೇಶದಲ್ಲೇ ಇಂಧನದ ಅಭಾವ ಎದುರಾಗಿದ್ದು, ಅಗತ್ಯ ಇದ್ದಲ್ಲಿ ಕೇಂದ್ರ ಸಚಿವಾಲಯದ ಸಹಕಾರ ಪಡೆಯುವುದಾಗಿ ಸಚಿವ ಸತ್ಪಾಲ್ ತಿಳಿಸಿದ್ದಾರೆ. ಭಾರತದ ಈಶಾನ್ಯ ಭಾಗಗಳು ಪ್ರವಾಸಿಗರ ನೆಚ್ಚಿನ ಟ್ರಾವೆಲ್ ಡೆಸ್ಟಿನೇಷನ್ಗಳಲ್ಲಿ ಮೇಘಾಲಯ ಪ್ರಮುಖವಾದುದು. ಸದ್ಯ ಮೇಘಾಲಯ ಪ್ರವಾಸೋದ್ಯಮಕ್ಕೆ ಮತ್ತೊಂದು ಅಚ್ಚರಿಯ ತಾಣವೊಂದು ಅತಿ ಶೀಘ್ರದಲ್ಲಿ ಸೇರ್ಪಡೆಗೊಳ್ಳಲಿದೆ. ಮೇಘಾಲಯದ ಮೌಸಿನ್ ರಾಮ್ ಎಂಬ ಸ್ಥಳದಲ್ಲಿ ಪ್ರಪಂಚದ ಮೊದಲ ರೈನ್ ಮ್ಯೂಸಿಯಂ ತಲೆ ಎತ್ತಲಿದೆ. ಈಗಾಗಲೇ ಮ್ಯೂಸಿಯಂನ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದ್ದು, ಅಂದಾಜು 27 ಕೋಟಿ ವೆಚ್ಚದಲ್ಲಿ ಈ ವಸ್ತು ಸಂಗ್ರಹಾಲಯ ನಿರ್ಮಾಣಗೊಳ್ಳಲಿದೆ ಎಂದು ತಿಳಿದುಬಂದಿದೆ. ಈ ಮ್ಯೂಸಿಯಂ ಅನ್ನು ವಿಭಿನ್ನ ಶೈಲಿಯಲ್ಲಿ ನಿರ್ಮಿಸಲಾಗುತ್ತಿದ್ದು, ಮ್ಯೂಸಿಯಂ ಒಳಗೆ ನಿಂತು ನೋಡಿದರೆ ಮಳೆಯಿಂದ ಪೂರ್ತಿ ಆವೃತವಾಗಿದೆ ಎಂದು ಭಾಸವಾಗಲಿದೆ. ದೇಶದ ಅತಿ ಹೆಚ್ಚು ಮಳೆ ಸುರಿಯುವ ರಾಜ್ಯವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮೇಘಾಲಯದ ವಾತಾವರಣಕ್ಕೆ ತಕ್ಕಂತೆ ಈ ವಸ್ತು ಸಂಗ್ರಹಾಲಯವನ್ನು ನಿರ್ಮಿಸಲಾಗಿದೆ ಎಂದು ಪ್ರವಾಸೋದ್ಯಮ ಪ್ರಾಧಿಕಾರ ತಿಳಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ತಮಿಳುನಾಡಿನಲ್ಲಿ ದೇವಾಲಯಗಳ ನಗರ ಎಂದು ಪ್ರಸಿದ್ಧವಾಗಿರುವ ನಗರ ಯಾವುದು?
ಸರಿಯಾದ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.